ಧರ್ಮಸ್ಥಳದ ನೇತ್ರಾವತಿ ನದಿ ಪರಿಸರದಲ್ಲಿ ಅಕ್ರಮವಾಗಿ ಹೂಳಲಾಗಿದೆ ಎಂಬ ಮಾಹಿತಿಯನ್ನ ದೂರುದಾರ ನೀಡಿದ್ದು ಸತತ 3 ದಿನಗಳ ಕಾಲ ಇಲ್ಲಿ ಅಗೆಯಲಾಗ್ತಿದೆ. ಈ ಹಿಂದಿನ 5 ಸ್ಥಳಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅವಶೇಷಗಳು ದೊರೆತಿಲ್ಲ. ಆದರೆ ಈಗ 6ನೇ ಪಾಯಿಂಟ್ನಲ್ಲಿ ಮಾನವ ದೇಹಗಳ ಅವಶೇಷಗಳು ದೊರಕಿವೆ ಎಂಬಂತಹ ಸ್ಫೋಟಕ ಮಾಹಿತಿ ಈಗ ಲಭ್ಯವಾಗ್ತಿದೆ. ಇಲ್ಲಿ ಪೊಲೀಸರು ದೌಡಾಯಿಸಿದ್ದಾರೆ. ಅದೇ ರೀತಿ ಪೆಟ್ಟಿಗೆಯನ್ನು ಕೂಡ ಅಲ್ಲಿಗೆ ತೆಗೆದು ಹೋಗಲಾಗ್ತಿದೆ. ಸಾಕ್ಷ್ಯಗಳನ್ನು ಬಹಳ ಸೂಕ್ಷ್ಮವಾಗಿ ಕಲೆ ಹಾಕುವಂತಹ ಕಾರ್ಯಕ್ಕೆ ಅವರು ಇಳಿದಿರಬಹುದು ಎಂದು ನಾನು ಭಾವಿಸ್ತೇನೆ. ಅದೇ ರೀತಿ ಇಂತಹ ಒಂದು ಸ್ಫೋಟಕ ಮಾಹಿತಿ ನೀವು ಗಮನಿಸಿರಬಹುದು. ಇಲ್ಲಿ ಪೊಲೀಸರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ದೌಡಾಯಿಸಿದ್ದಾರೆ. ಏನು ಬುರುಡೆ ಲಭ್ಯವಾಗಿಲ್ಲ ಎಂಬಂತಹ ಮಾಹಿತಿ ಇದೀಗ ಲಭ್ಯವಾಗಿದೆ. ಆದರೆ ಮಾನವ ದೇಹದ ಸೊಂಟದ ಕೆಳಭಾಗದ ಕೆಲವು ಮೂಳೆಗಳು ಲಭ್ಯವಾಗಿದೆ ಎಂಬಂತಹ ಮಾಹಿತಿಗಳು ಈಗ ಹೊರಬಿದ್ದಿದೆ. ಇಂತಹ ಸ್ಥಳದಲ್ಲಿ ಹೀಗೆ ಅಕ್ರಮವಾಗಿ ಒಂದು ಮಾನವ ದೇಹಗಳ ಮೂಳೆಗಳು ಲಭ್ಯವಾಗಿದೆ ಎಂಬಂತಹ ಒಂದು ಮಾಹಿತಿ ಅದು ತುಂಬಾ ಆತಂಕವನ್ನು ಸೃಷ್ಟಿಸಿದೆ. ಜನರಿಗೆ, ಸಾರ್ವಜನಿಕರಿಗೂ ಎಲ್ಲರಿಗೂ ಕೂಡ ಆತಂಕವನ್ನು ಸೃಷ್ಟಿಸಿದೆ. ಕಳೆದ 3 ದಿವಸಗಳಿಂದ ನಿರಂತರವಾಗಿ ಅಗೆಯುತ್ತಿದ್ದರೂ ಕೂಡ ಯಾವುದೇ ಕಳೇಬರವಾಗಲಿ ಯಾವುದೇ ಅವಶೇಷಗಳಾಗಲಿ ಪತ್ತೆಯಾಗಿಲ್ಲ. ಆದರೆ ಈಗ ಒಂದು ಅವಶೇಷ ಪತ್ತೆಯಾಗಿದೆ. ಅಂದರೆ ಮಾರ್ಕ್ ನಂಬರ್ 6ರಲ್ಲಿ ಅವಶೇಷ ಪತ್ತೆಯಾಗಿದೆ ಎಂಬಂತಹ ಮಾಹಿತಿ ಲಭ್ಯವಾಗ್ತಿದೆ. ವೀಕ್ಷಕರೇ, ಕಳೆದ 3 ದಿನಗಳಿಂದ SIT ಮತ್ತು ಇತರ ಅಧಿಕಾರಿಗಳು ಅಗೆಯುತ್ತಿದ್ದಾರೆ. ದೂರುದಾರನ ಸಮ್ಮುಖದಲ್ಲಿ ಅಗೆಯುತ್ತಿದ್ದಾರೆ. ಇಂದು ನದಿಯ ಎಡಭಾಗದ ಹೊಳೆಯ ಹತ್ತಿರದಲ್ಲಿ ಇರುವಂತಹ ಮಾರ್ಕ್ ಮಾಡಿದ 6ನೇ ಸ್ಥಳದಲ್ಲಿ ಅಗೆಯುತ್ತಿರುವಾಗ ಒಂದು ಮಾಹಿತಿ ಲಭ್ಯವಾಗಿದೆ, ಅವಶೇಷಗಳು ಲಭ್ಯವಾಗಿದೆ ಎಂಬ ಮಾಹಿತಿ ಇದೀಗ ನಮಗೆ ದೊರೆಯುವಂತಹದ್ದು. ವೀಕ್ಷಕರೇ, ನಿರಂತರವಾಗಿ ನಾವು ತೋರಿಸ್ತಾ ಇದ್ದೇವೆ. ಮುಂದಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.